ಸರ್, ಈಗ ಜೈಶಾ ಅವರು ಒತ್ತಡವನ್ನು ಹೇರಬಹುದಾಗಿತ್ತು ಸರ್, ಖಂಡಿತವಾಗ್ಲೂ ಪ್ರಯತ್ನಗಳನ್ನ ಮಾಡಬಹುದಾಗಿತ್ತು. ನೀವು ಯಾವುದೇ ರೀತಿ ನಿಮ್ಮ ವೈಫಲ್ಯಗಳನ್ನು ಒಪ್ಕೊಳ್ತಾ ಇಲ್ಲ, ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡಿಲ್ಲ ಈಗ. ಬಟ್ ಇನ್ನೊಂದು, ನಿಮ್ಮ ರಾಷ್ಟ್ರೀಯತೆ ಕೆಲವೊಂದಿಷ್ಟು ಸೈದ್ಧಾಂತಿಕವಾಗಿ ವಿಚಾರಗಳನ್ನು ನೋಡ್ತಾ ಇದ್ರೆ, ಬಟ್ ಇದು ಯಾವುದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಸ್ಪಷ್ಟವಾದಂಥ ನಿಲುವಿಲ್ಲ. ಒಂದು ರೀತಿ ವ್ಯಾಪಾರ, ಬಿಸ್ನೆಸ್ ಇಂಪಾರ್ಟೆಂಟ್ ಆಯಿತು ಅಂತ ಹೇಳಿ. ಕಾಂಗ್ರೆಸ್ಸಿನ ಯಾವ ಮಾತಿಗೂ ಮತ್ತು ಮೆದುಳಿಗೂ ಸಂಬಂಧನೇ ಇಲ್ಲ ಅಂತ ನನಗನ್ನಿಸ್ತದೆ. ನೋಡ್ರಿ, ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫರ ತಾಯಿಗೆ ಒಂದು ಸೀರೆಯನ್ನು ಕೊಟ್ಟಿರುವುದು ಇದು ಭಾರತದ ಸಂಸ್ಕೃತಿ. ಈ ಉಡುಗೊರೆ ಕೊಟ್ಟಿರುವುದನ್ನೆಲ್ಲ ನೀವು ಭಾಳ ವ್ಯಂಗ್ಯವಾಗಿ, ಈಗ ನೆಹರು ಕಾಲದಲ್ಲಿ ನಡೆದ ಅಪದ್ದಾಪಗಳ ಕುರಿತು ನಾನು ಮಾತನಾಡ್ಲಿಕ್ಕೆ ಹೊಂಟ್ರೆ ಬಹುಶಃ ಒಂದು ತಾಸು ಸಾಕಾಗಲಿಕ್ಕಿಲ್ಲ. ಆದರೆ ನೆಹರುವ ಬಗ್ಗೆ, ಅವರ ಆಡಳಿತದ ಬಗ್ಗೆ ನಮಗೆ ಎಷ್ಟು ಸಿಟ್ಟಿದೆಯೋ, ಆದರೆ ಅವರು ಈ ದೇಶದ ಪ್ರಧಾನಿಯಾಗಿದ್ದರು ಅನ್ನುವಂಥ ಒಂದು ಗೌರವ ಸಹಿತ ಅವರ ಮೇಲೆ ಇದೆ. ನೀವು ಮೋದಿಯವರನ್ನು ನೀವು ಏನಂತ ತಿಳ್ಕೊಂಡಿದ್ರಿ? ಮೋದಿಯವರ ಹೆಸರು ಹೇಳಲಿಕ್ಕೂ ಸಹಿತ ಕಾಂಗ್ರೆಸ್ಸಿನವರಿಗೆ ಯೋಗ್ಯತೆ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳ ಕುರಿತು ನೀವು ಮಾತನಾಡ್ತೀರಿ. ನಾವೇ ನೋಡಿದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು ಬಂದಾಗ ಸೋನಿಯಾ ಗಾಂಧಿಗೆ ಮೊದಲು ಕೈ ಕುಲುಕಿ ಸೋನಿಯಾ ಗಾಂಧಿ ಇಂಟ್ರೊಡ್ಯೂಸ್ ಮಾಡಬೇಕು ಮನಮೋಹನ್ ಸಿಂಗ್ರವ್ರನ್ನ. ಮನಮೋಹನ್ ಸಿಂಗ್ರ ಬಗ್ಗೆ ಗೌರವ ಇದೆ, ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಕಾಂಗ್ರೆಸ್ಸಿನವರು ಅಂದ ಮಾತ್ರಕ್ಕೆ ಸಾರಾಸಾಗಟವಾಗಿ ಎಲ್ಲರನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳುವುದಿಲ್ಲ. ವಲ್ಲಭಾಯ್ ಪಟೇಲ್ ಸಹಿತ ಕಾಂಗ್ರೆಸ್ಸಿಗನಾಗಿದ್ರು, ಅವ್ರ ಬಗ್ಗೆ ತುಂಬ ಗೌರವ ಇದೆ. ಶಾಸ್ತ್ರಿಯವರ ಬಗ್ಗೆ ನಮಗೆ ಗೌರವ ಇದೆ. ಮೋದಿಯವರು ಅಂತ ಹೇಳಿದ ತಕ್ಷಣ ಇವ್ರಿಗೆ ಏನಾಗ್ತದೆ ಅಂದರೆ ಮೋದಿಯವ್ರನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೌದು, ಬ್ರಿಡ್ಜ್ಗಳನ್ನು ಕಟ್ಟಿದ್ದು ನೀವು, ಡ್ಯಾಮ್ಗಳನ್ನು ಕಟ್ಟಿದ್ದು ನೀವು. ಯಾಕೆ ವಾಜಪೇಯಿಯವರ ಕಾಲದಲ್ಲಿ ಆಗಿರುವಂಥ ಅಭಿವೃದ್ಧಿಗಳ ಮಹಾಪುರ ನೀವು ನೋಡಿಲ್ಲೇನು? ಮೋದಿಯವರ ಕಾಲದಲ್ಲಿ 2014ರಿಂದ ಇಲ್ಲಿಯವರೆಗೆ ಇವತ್ತು ಒಬ್ಬ ಬಡವ ಸಹಿತ ಹೃದ್ರೋಗ ಬಂದರೆ ನಾನು ಮೋದಿಯವರ ದೆಸೆಯಿಂದಾಗಿ ನಾನು ಆರೋಗ್ಯಯುತನಾಗಿ ಬರ್ತೀನಿ ಅಂತ ಹೇಳಿ ಧೈರ್ಯದಿಂದ ತನ್ನ ಮನೆಯಲ್ಲಿರುವಂಥ ಮಕ್ಕಳಿಗೆ, ಹೆಂಡ್ರಿಗೆ ಅವನು ಸಾಂತ್ವನ ಹೋಗಿ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು, ಸ್ಟಂಟ್ ಹಾಕ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬರ್ತಾನೆ ಅಂತ ಹೇಳಿದ್ರೆ ಆಯುಷ್ಮಾನ್ ಕಾರ್ಡು. ಇದು ಒಂದು ಉದಾಹರಣೆ ನಾನು ಕೊಟ್ಟಿರುವಂಥದ್ದು. ಇಂಥ 100 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಮೋದಿಯವರ ಹೆಸರು ಹೇಳಲಿಕ್ಕೂ ಸಹಿತ ಕಾಂಗ್ರೆಸ್ಸಿನವರಿಗೆ ಯೋಗ್ಯತೆ ಇಲ್ಲ. ಹೌದು, ಅನೇಕ ಯೋಜನೆ ಪ್ರಾರಂಭದಲ್ಲಿ ಗಾಂಧಿಯವರು ಏನು ಹೇಳಿದ್ರಲ್ಲ, ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಆಡಳಿತಕ್ಕೆ ನೀವು ಬಂದ ಮೇಲೆ ನೀವೇ ಆಡಳಿತ ಮಾಡಬೇಕು ಬಿಟ್ರೆ ನಾವು ಆಡಳಿತ ಮಾಡ್ಲಿಕ್ಕಾಗ್ತದೆಯಾ? ನಾವು ಆಡಳಿತ ಮಾಡ್ಲಿಕ್ಕಾಗ್ತದೇನು? ಮಾತೆತ್ತಿದ್ರೆ ಇವರ ಹಿಂದೂ ಮಹಾಸಭಾದವರು, ಹಿಂದೂ ಮಹಾಸಭಾ ನಮ್ಮದು ಅಂತ ಹೇಳ್ತೀರಾ ನೀವು? ಇದೇ ನಾಥುರಾಮ್ ಗೋಡ್ಸೆ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಸದಸ್ಯತ್ವವನ್ನು ಇವರು ಸಾಕು ನಾಯಿಗಳವರು ಮಹಾಸಭಾದವರು ಮಹಾತ್ಮ ಗಾಂಧಿ ಅಂತ ಕುಂತ ಯಾರಿಗಳ್ತಾ ಇದ್ದೀರಾ? ಹಿಂದೂ ಮಹಾಸಭಾಕ್ಕೆ ಬರುವುದಕ್ಕಿಂತ ಮುಂಚೆ ಇದೇ ದಯವಿಟ್ಟು ಹಿಂದೂ ಮಹಾಸಭಾ ಕಾಂಗ್ರೆಸ್ಸಿನ ಸದಸ್ಯರಾಗಿರುವುದು ಅನ್ನೋದನ್ನ ಮರಿಬಾರದು. ಈ ದೇಶದಲ್ಲಿ ನಿಮ್ಮ ವಿದ್ಯಾರ್ಥಿ ಈ ದೇಶದಲ್ಲಿ ಬ್ರಿಡ್ಜ್ ಕಟ್ಟಿದವ್ರು ನಾವು, ಡ್ಯಾಮ್ ಕಟ್ಟಿದವ್ರು ನಾವು ಅಂತ ಹೇಳ್ತಿರಲ್ಲ. ಈ ದೇಶದಲ್ಲಿ ಕರಪ್ಷನ್ ಶುರು ಮಾಡಿದವರು ನೀವು. ಈ ದೇಶದಲ್ಲಿ ವಂಶಾಡಳಿತವನ್ನ ಶುರು ಮಾಡಿದವರು ನೀವು. ಈ ದೇಶದಲ್ಲಿ ಪಕ್ಷ ಶುರು ಮಾಡಿದವರು ಇವರು. ಆಡಳಿತದಲ್ಲಿ ಗೊಂದಲಗಳನ್ನು ಎಬ್ಬಿಸಿದವರು ಇವರು. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿ ಇವತ್ತು ಕಲ್ಲು ಹೊಡಿತಾ ಇದ್ದಾರಲ್ಲ ಗಣೇಶನ ಮೂರ್ತಿ ಮೇಲೆ, ಇದನ್ನು ಮಾಡಿದವರು ಸಹಿತ ಕಾಂಗ್ರೆಸ್ಸಿಗನವರು. ಯಾಕಂದ್ರೆ ಕಲ್ಲು ಹೊಡೆಯುವವರು, ಬಾಂಬ್ ಬಿಡುವವರು, ರಕ್ತ ಕಕ್ಕಿಸುವವರು ಇವರಿಗೆ ಬ್ರದರ್ಸ್ ಅಲ್ವಾ? ಇವರಿಗೆ ಬ್ರದರ್ಸ್ ತಾನೇ. ಯಾಕಂತ ಹೇಳಿದ್ರೆ ಸಮಾಜ ಮೇಲೆ ಕ್ರಿಕೆಟ್
ಆ ಸಿಂಧೂರಗಳಿಗೆ ಬೆಲೆ ಇಲ್ವಾ ಇವತ್ತು? ಕೂಗಿದವ್ರು ಯಾರು? ಸಿಂಧೂರ ಹೌದು. ಮರ್ತ್ಬಿಟ್ರಾ? ಕಾಂಗ್ರೆಸ್ ಸಂಸದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಏ, ಕೂಗಿದವ್ರು ಯಾರು? ಒತ್ತೊಳಿಕೆ ಹಾಕಿದ್ದಾರೆ. ಯಾರ ಅವ್ರು ಸಮ್ಮುಖದಲ್ಲಿ ಯಾವನ ಯಾರು ಕೂಗಿದ್ರು? ಬಂದಿದ್ದು ಯಾರ ಒತ್ತೊಳಿಕೆ ಹಾಕಿದ್ದಾರೆ. ಪಕ್ಕದಲ್ಲಿದ್ದವ್ರು ಕೂಗಿದ್ರು? ಒತ್ತೊಳಿಕೆ Yes. ಹಾಕಿದ್ದಾರೆ. ಹಾಕ್ಬೇಕಾಗಿತ್ತು. ಒತ್ತೊಳಿಕೆ ಹಾಕಿದ್ದಾರೆ. ಚಾರ್ಜ್ ಶೀಟ್ ಹಾಕಿದ್ರಾ? ಹಾ? ಚಾರ್ಜ್ ಶೀಟ್ ನಾವಾಗಿ ಹಾಕಿದ್ರಾ? ಸೀರೆ ಕೊಟ್ಟವರಲ್ಲ, ಚಾರ್ಜ್ ಶೀಟ್ ಬಿರಿಯಾನಿ ಹಾಕಿದ್ರಾ? ತಿಂದವರಲ್ಲ. ಸರ್ ಈಗ ಚಾರ್ಜ್ ಹಾಕ್ಲಿಲ್ಲ. ಅಲ್ಲ ಈಗ ನೀವು ಈಗ ನೋಡ್ರಿ, ಮ್ಯಾಚ್ ಆಡಿದ್ರೆ ನಾನು ಹೇಳ್ತೀನಿ ದೇಶ ದ್ರೋಹಿಗಳು ಅಂತ ಹೇಳ್ತಾ ಇದ್ದಾರೆ. ಅನವಶ್ಯಕವಾಗಿ ಸರ್, Yes. ಅನವಶ್ಯಕವಾಗಿ ಕ್ರಿಕೆಟ್ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಸಾವರ್ಕರ್ ಹೆಸರನ್ನ ಎಳೆದು ತಂದ್ರು. ಹೌದು. ಸಾವರ್ಕರ್ ಬೇಕಾ ಇದಕ್ಕೆ? ಪಿಂಚಣಿ ತಾಂಡವನ್ನ ಹೇಳಿದ್ರೆ ಒಂದು ನಿಮಿಷ ತಪ್ಪೇನು? ಯಾಕೆ? ಮತ್ತೆ repeat ಮಾಡ್ತಾ ಇದ್ದಾರೆ. Yes. ಸಾವರ್ಕರ್ ಅವರು ನಮಗೆ ಪರಮ ಪೂಜ್ಯ ವ್ಯಕ್ತಿ. ಅಯ್ಯಯ್ಯೋ. ಸಾವರ್ಕರ್ ಅವರ ಹೆಸರಿಗೂ ನೋಡ್ರಿ, ಬ್ರಿಟಿಷ್ ಒಂದು ನಿಮಿಷ ಪಿಂಚಣಿ. ನಾನು ಕೇಳ್ತೇನೆ, ಕ್ಷಮಾಪಣೆ, ಇತಿಹಾಸ. ಸಾವರ್ಕರ್ ಅವರ ಹೆಸರನ್ನ ಕ್ರಿಕೆಟ್ಗೆ ತರುವುದು ಯಾಕೆ? ಹೌದು. ದೇಶದ ಇತಿಹಾಸವನ್ನ ಒಂದು ನಿಮಿಷ, ಪ್ರಶ್ನೆ ಕಾಂಗ್ರೆಸ್ ಮಾಡಿದಾಗ ಅವರೇ. ಅದು ಡಬ್ಬಲ್ ನನಗೂ ಗೊತ್ತು ಇತಿಹಾಸ ಹೇಳೋದಕ್ಕೆ. ಸಾವರ್ಕರ್ ಅವರ ಬಗ್ಗೆ ಒಂದಿನ ಚರ್ಚೆ ಇಡಿ. Yes. ತಾಸಗಟ್ಟಲೆ ಅವ್ರ ಬಗ್ಗೆ ನಾವು ಖಂಡಿತ ಹೇಳ್ತೀವಿ. ಮಾತಾಡೋಣ ನಾನು ಸರ್, ಖಂಡಿತ ಹೇಳ್ತೀನಿ, ಮಾತಾಡೋಣ. ನೋಡ್ರಿ, ಕ್ರಿಕೆಟ್ ಈಗ ಕ್ರಿಕೆಟ್ ಬಿಜೆಪಿ ಅವರು ಇದನ್ನ ಬಹಿಷ್ಕಾರ ಈ ಮಾಡ್ತಾರ. ಕ್ರಿಕೆಟಿನ ದೆಸೆಯಿಂದಾಗಿ ದೇಶ ಪ್ರೇಮವನ್ನ ಕಾಂಗ್ರೆಸ್ನಿಂದ ನಾವು ಕಲಿಯಬೇಕಾಗಿರುವಂತ ಅಲ್ಲ, ನಿಮ್ ಪ್ರಕಾರ ಅಲ್ಲ ಸರ್, ದೇಶ ಪ್ರೇಮ prove ಮಾಡದೆ ಈ ಟೈಮಲ್ಲಿ ಯಾವ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ prove ಮಾಡ್ಬೇಕಾಗಿತ್ತು. ದೇಶ ಪ್ರೇಮವನ್ನ ಕೇವಲ ಕ್ರಿಕೆಟ್ ನಿಂದ ಅಲ್ಲ, ಮಾತ್ರ ಬರೀ prove ಅಟ್ಯಾಕ್ ಮಾಡ್ಬೇಕೆ? ಮಾಡಿದ್ರೆ ದೇಶ ಪ್ರೇಮ ಆಗಲ್ಲ ದೇಶ ಸರ್. ಪ್ರೇಮವನ್ನ ಅದು ಕ್ರಿಕೆಟ್ ನಿಂದ ಮುಗಿಸ್ಲಿಲ್ಲ. ಮಾತ್ರ ಪ್ರೂವ್ ಮಾಡಬೇಕೆ? ಅಲ್ಲ ನೋಡಿ, ಅದು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ತಾರೆ ಆಪರೇಷನ್ ಯಾರು ಹೇಳಿದ್ರು? ಅದು ದೇಶ ತಿಳಿಸಿದ್ರೆ ಪ್ರೇಮವನ್ನ ಅಮೆರಿಕದ ಅಧ್ಯಕ್ಷನ ಮಾತು ಕೇಳಿ. ನೋಡ್ರಿ, 36 ಸರಿ ಹೇಳ್ತಾರೆ. ಅಮೆರಿಕದ ಅಧ್ಯಕ್ಷ ಸರ್, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಒಂದು ನಿಮಿಷ, ನರೇಂದ್ರ ಮೋದಿ. ನಾನು ಹೇಳ್ತೀನಿ ಕೇಳಿ. ನರೇಂದ್ರ ಮೋದಿ ನಾನು ಉತ್ತರ ಹೇಳ್ತೀನಿ ಕೊಟ್ಟಿದ್ದಾರೆ. ಕೊಟ್ಟಿದ್ದೀವಿ. ಅಮಿತ್ ಶಾ ಉತ್ತರ ಕೊಟ್ಟಿದ್ದಾರೆ. ಕೊಟ್ಟಿದ್ದೀವಿ. ರಾಜನಾಥ್ ಸಿಂಗ್ ಉತ್ತರ ಕೊಟ್ಟಿದ್ದಾರೆ. ನೋಡ್ರಿ ಏನಿಲ್ಲ. ಸರ್, ಸಿಲಿಂಡರ್ ಮೋದಿ 37 ಬಾರಿ ನಾವೇ ಯುದ್ಧವನ್ನ ನಿಲ್ಲಿಸಿದ್ವು ಅಂತ ನಾವು 37 ಬಾರಿ ಉತ್ತರ ಕೊಡ್ಬೇಕಂತ ಇದೆಯಾ? ನಾವು ಕೊಟ್ಟಿದ್ದೀವಿ ಉತ್ತರವನ್ನ. ಯಾರು ನಮ್ಮ ಯುದ್ಧವನ್ನ ನಿಲ್ಲಿಸಿದ್ದಲ್ಲ ಅನ್ನುವಂತ ಹೇಳಿಕೆಯನ್ನ ನಾವು ಎಷ್ಟು ಸಲ ಉತ್ತರ ಕೊಡ್ಬೇಕ್ರಿ? ಎಷ್ಟು ಸಲ Correct. ಉತ್ತರ ಕೊಡ್ಬೇಕು? Correct. ಹಾಗಾಗಿ ಸರಿ, ನಾನು ಬರ್ತೀನಿ. ಹೇಳ್ತೀನಿ, ದೇಶ ಪ್ರೇಮ ಅಂತ ಹೇಳುವುದು ಕೇವಲ ಕ್ರಿಕೆಟ್ ನಿಂದ ತೋರಿಸುವಂತದ್ದಲ್ಲ. ದೇಶ ಪ್ರೇಮ ಅಂತ ಹೇಳುವುದು ಪ್ರತಿಯೊಂದು ಘಟನಾವಳಿಗಳಲ್ಲಿ ನಮ್ಮ ದೇಶ ಪ್ರೇಮವನ್ನ ನಾವು ತೋರಿಸ್ತಾ ಬರಬೇಕಾಗ್ತದೆ. ಪ್ರತಿಯೊಂದು ರಂಗದಲ್ಲಿ ನಾವು ತೋರಿಸಬೇಕಾಗ್ತದೆ. ಭ್ರಷ್ಟಾಚಾರವನ್ನ ಆಮದು ಮಾಡಿ ಇಲ್ಲಿ ತಂದು ಕೊಟ್ರಲ್ಲ ಈ ಒಂದು ದೇಶಕ್ಕೆ, ಭಾರತವನ್ನ ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ಇಷ್ಟು ವರ್ಷಗಳ ಸಂದು ನಮ್ಮನ್ನು ಓದಿ. ಎಸ್ ಸರ್.